ರಾತ್ರಿ ಇಷ್ಟೊತ್ತಾದ್ರೂ ಮನೆ ಸೊಸೆ ಮನೆಯಲ್ಲಿ ಇಲ್ದೇ ಇರೋದು, ಲೇಟ್ ನೈಟ್ ಆದ್ರೂ ಮಗ ಮನೆಗೆ ಬರ್ದೇ ಇರೋದು, ಆಫೀಸಿಗಿಂತ ಹೋದವ್ ನೀನು ಬಂದಿರ್ಲಿಲ್ಲ, ಅಲ್ಲಿ ಏನಾಯ್ತು ಅನ್ನೋ ಚಿಂತೆ ನನಗೆ. ನಾನು ನಿನಗೆ ಫೋನ್ ಮಾಡಿದ್ರೆ ನೀನ್ ರಿಸೀವ್ ಮಾಡ್ತಾ ಇಲ್ಲ, ಭೂಮಿ ಹತ್ರ ಫೋನ್ ಮಾಡ್ಸೋಣ ಅಂತಂದ್ರೆ ಅವಳು ಮನೆಯಲ್ಲಿಲ್ಲ. ನಾನು ಏನಂತ ತಿಳ್ಕೋಬೇಕು? ಅಟ್ಲೀಸ್ಟ್ ಮನೆಗೆ ಬಂದ್ಮೇಲೆ ನನಗೊಂದು ಮಾತು ಹೇಳಿದಿದ್ರೆ ನನಗೂ ಒಂದ್ ಸ್ವಲ್ಪ ಸಮಾಧಾನ ಆಗ್ತಿತ್ತಲ್ವಾ? ನಾನು ಏನೋ ಕೇಳಬಾರ್ದು ಅಂದ್ರೆ ಇನ್ಮೇಲೆ ಕೇಳಲ್ಲ, ಇದೇ ಲಾಸ್ಟ್. ಅಮ್ಮ ಪ್ಲೀಸ್ ಅಮ್ಮ, ನಾ ಅರ್ಥದಲ್ಲಿ ಹೇಳಲಿಲ್ಲ. ಇದು ನಂದೇ ತಪ್ಪು, ಭೂಮಿಕಾ ಅವ್ರದ್ದು ಇದರಲ್ಲಿ ಏನೂ ತಪ್ಪಿಲ್ಲ. ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸಿಮ್ಮ. ಸಿಸ್ಟರ್, ಈಗ್ಲಾದ್ರೂ ನಮ್ ಬುಡ ಬಿರುಕ್ ಬಿಡ್ತಿರೋ ಶಬ್ದ ಕೇಳಿಸ್ತಾ ಇದೆಯಾ? ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ಬೆಂಕಿ ಪಕ್ಕ ಬೆಣ್ಣೆ ಇಟ್ಟು ಕರಗಬೇಡ ಕರಗಬೇಡ ಅಂದ್ರೆ ಹೇಳಿದ್ರೆ ಕೇಳುತ್ತಾ? ಕರಗೋದು ಪ್ರಕೃತಿ ಸಹಜ ನಿಯಮ ಅಲ್ವಾ ಸಿಸ್ಟರ್? ನಿನ್ನ ಭಯ ನಿಜ ಆಗೋ ದಿನ ಹತ್ರ ಬರ್ತಾ ಇದೆ. ಮನೆ ಒಳಗಡೆ ಜಾಗ ಹಿಡ್ದವಳೆ, ಇನ್ನು ಲೇಔಟೇ ಕಟ್ಬಿಡ್ತಾಳೆ, ಲೇಔಟೇ. ಬಿ ಕೇರ್ಫುಲ್. ಸಾರಿ ದೀಪ್, ನೆನ್ನೆ ಬರಕ್ಕಾಗ್ಲಿಲ್ಲ. ಎಷ್ಟು ಈಸಿಯಾಗಿ ಸಾರಿ ಕೇಳ್ತಾ ಇದೀಯಾ? ಏನ್ ಹೇಳ್ತಿದ್ಯಾ ನೀನು? ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಕನ್ಸರ್ನ್ ಬೇಡವಾ? ನಾನು ನಿಮ್ಮ ಮನೆ ಹತ್ರ ಬಂದು ಫೋನ್ ಮಾಡ್ತಿದ್ದೀನಿ, ಫೋನ್ ರಿಸೀವ್ ಮಾಡ್ತಿಲ್ಲ, ಆಮೇಲೆ ಸ್ವಿಚ್ ಆಫ್. ನಾನು ಎಷ್ಟು ಅಂತ ವೇಟ್ ಮಾಡಿ ಮಾಡಿ ಮೆಂಟ್ಲಾಗಿದ್ದೀನಿ ನಾನು. ಎಸ್, ಲಿಟರಲಿ ಮೆಂಟ್ಲೇ ಆಗಿದ್ದೀನಿ ನಾನು. ನಿಗೋಸ್ಕರ ಕಾದು ಫ್ರಸ್ಟ್ರೇಟ್ ಆಗಿ ನಿಮ್ಮನೆಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀನಿ. ಸಾರಿ ದೀಪ್, ನಾನು ಬರ್ಬೇಕು ಅಂತಾನೆ ಇದ್ದೆ, ಆದ್ರೆ ನೆನ್ನೆ ರೀಸನ್ ಹೇಳ್ಬೇಡ. ನೀನ್ ಹ್ಯಾಪಿ ಆಗಿರ್ಲಿ ಅಂತ ನಿನ್ಗೋಸ್ಕರ ಏನೇನೋ ಪ್ಲಾನ್ ಮಾಡ್ಕೊಂಡು ನಾನು ವೇಟ್ ಮಾಡ್ತಿದ್ರೆ ನೀನ್ ಮಾಡಿದ್ದೇನು ಮಹಿ? ನಿಮ್ಮನೆ ಮುಂದೆ ಬೀದಿ ನಾಯಿ ತರ ವೇಟ್ ಮಾಡೋ ತರ ಮಾಡ್ದೆ. ಈ ಸಿಚುವೇಶನ್ ಯಾರಿಗೂ ಬರೋದ್ ಬೇಡ. ನಿನಗೆ ಫ್ರೆಂಡ್ ಅನ್ನೋ ಕೇರ್ ಆಗ್ಲಿ ಕನ್ಸರ್ನ್ ಆಗ್ಲಿ ಯಾವ್ದು ಇಲ್ಲ. ಬರಕ್ಕಾಗಲ್ಲ ಅಂದ್ರೆ ಕಾಲ್ ಪಿಕ್ ಮಾಡಿ ಬರಕ್ಕಾಗಲ್ಲ ಅಂತ ಬಾಯ್ ಬಿಟ್ಟು ಹೇಳ್ಬೇಕಾನೆ. ಅಟ್ಲೀಸ್ಟ್ ನನ್ಗೆ ಇನ್ಫಾರ್ಮ್ ಮಾಡ್ಬೇಕಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಬೇಕಾದಾಗ ಯೂಸ್ ಮಾಡಿ ಬಿಸಾಕೋ ಟಿಶ್ಯೂ ಪೇಪರ್ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿದ್ಯಾ? ಯಾಕೆ ನನ್ನ ಹತ್ರ ಟ್ರೀಟ್ ಮಾಡಿದೆ? ಆನ್ಸರ್ ಬೇಕು ನನಗೆ. ಪ್ಲೀಸ್ ದೀಪಾಂಶು, ನನಗ್ ಮಾತಾಡೋಕ್ ಬಿಡು. ನಾನು ಮಾತಾಡೋದನ್ನ ಸ್ವಲ್ಪ ಕೇಳಿಸ್ಕೊ. ಓಕೆ, ಅದೇನ್ ಹೇಳ್ತೀಯ ಹೇಳು. ಟೆಲ್ ಮೀ. ಓಕೆ ಯು ಪ್ಲೀಸ್ ಕಾಮ್ ಡೌನ್. ಅಷ್ಟೊಂದು ಎಕ್ಸೈಟ್ ಆಗ್ಬೇಡ. ನನ್ನ ಸಿಚುವೇಶನ್ ಆಗಿತ್ತು, ನನ್ನ ಮನೆಯಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ನನಗೆ ಬರೋಕ್ಕಾಗಿಲ್ಲ, ನಿನ್ ಕಾಲ್ಸ್ ಆನ್ಸರ್ ಮಾಡೋಕ್ಕಾಗಿಲ್ಲ. ಏನ್ ಬಿಸಿ? ಅದು ದೀಪ್, ಲೇಟ್ ನೈಟ್ ಆಗಿತ್ತಲ್ಲ, ಅಷ್ಟೊತ್ತಲ್ಲಿ ಏನ್ ಮೆಸೇಜ್ ಹಾಕೋದು ಅಂತ ಹಾಕ್ಲಿಲ್ಲ ಅಷ್ಟೇ. ಓಕೆ, ಬಿಸಿ ಇದೆ, ಕಾಲ್ ಪಿಕ್ ಮಾಡಕ್ ಆಗ್ಲಿಲ್ಲ ಅಂತಾನೆ ಇಟ್ಕೋ. ಸ್ವಿಚ್ ಆಫ್ ಯಾಕೆ ಮಾಡಿದೆ? ಸ್ವಿಚ್ ಆಫ್ ಮಾಡೋ ಜಾಗದಲ್ಲಿ ಚಿಕ್ಸಾಗಿ ಬರಕ್ಕಾಗಲ್ಲ ಅಂತ ಮೆಸೇಜ್ ಹಾಕೋದಾಗಿದೆ ಅಲ್ವಾ? ಯಾಕೆ ಹಾಕ್ಲಿಲ್ಲ? ಯಾಕೆ? ಇದೆಲ್ಲ ಉಟ್ಕೊಳ್ಳೋಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ತಾನೆ. ನೀನಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಏನಂತ ಯೋಚನೆ ಮಾಡ್ಬೇಕು? ಖುಷಿಯಾಗಿದ್ಯಾ ಅನ್ಕೋಬೇಕಾ? ಇಲ್ಲ ಏನೋ ಆಯ್ತು ಅಂತ ಮಧ್ಯರಾತ್ರಿ ಮನೆಗೆ ಬಂದು ಬಾಗ್ಲು ಬಿಡಿಬೇಕಾ? ಹೇಳು, ನನ್ ಸಿಚುವೇಶನ್ ಅಲ್ಲಿ ನೀನಿದ್ರೆ ಏನ್ ಮಾಡ್ತಿದ್ದೆ? ಪ್ಲೀಸ್ ದೀಪ್, ಇದನ್ನ ಇಲ್ಲಿಗೆ ಬಿಟ್ಬಿಡು. ಇದ್ರ ಬಗ್ಗೆ ಇನ್ನೊಂದ್ ದಿನ ಮಾತಾಡೋಣ. ಏನೋ ದೊಡ್ಡದಾಗಿ ಹೇಳಿದಲ್ಲ, ಹೊಸದವ್ರು ಏನಾದ್ರು ಮಾಡಿದ್ರೆ ಫೀಲ್ ಆಗುತ್ತೆ, ಹರ್ಟ್ ಆಗುತ್ತೆ ಅಂತ. ಈಗ ನನ್ಗೆ ಅದೇ ಆಗ್ತಿರೋದು. ನೀನ್ ಯಾವಾಗ್ಲೂ ಹೀಗೆ. ನಿನ್ ಕೆಲಸ ಮುಗಿತಲ್ಲ, ನಿನ್ ಯಾರ ಬಗ್ಗೆ ಕೇರ್ ಆಗ್ಲಿ ಕನ್ಸರ್ನ್ ಆಗ್ಲಿ ನಿನ್ಗೆ ಯಾಕೆ ಬೇಕು? ನನಗೇನ್ ಫೀಲ್ ಆಗ್ತಿದೆ ಅಂತ ನಿನ್ಗೆ ಏನ್ ಅರ್ಥ ಆಗತ್ತೆ ಮಹಿ? ಸೆಲ್ಫಿಶ್ ನೀನು. ಮಹಿ 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 ಏನಾಯ್ತು ಮಹಿ? ಬಾಬಿ, ರಕ್ಷಾ, ಮಹಿ ಮಹಿ ಏನಾಯ್ತು ಮಹಿ? ಬಾಬಿ, ಒಂದ್ ಗ್ಲಾಸ್ ನೀರು ತಗೊಂಬ. ಓಕೆ ಮಹಿ. ರಕ್ಷಾ, ಡಾಕ್ಟರ್ ಕಾಲ್ ಮಾಡು ಪ್ಲೀಸ್. ಗೋ ಮಹಿ. ಮಹಿ ಸಿಸ್ಟರ್, ಯಾಕೆ ಸಿಸ್ಟರ್ ಅಪ್ಸೆಟ್ ಆಗ್ತಾ ಇದೆಯಾ? ಇಷ್ಟರವರೆಗೆ ಅತ್ತೆ ಆಗಿ ಸೊಸೆ ಮೇಲೆ ಅಧಿಕಾರ ಚಲಾಯಿಸ್ತಿದ್ದೆ, ಆದ್ರೆ ಈಗ ಎಲ್ಲವನ್ನ ಕಂಟ್ರೋಲ್ ಮೀರಿ ಹೋಗ್ತಾ ಇದೆ ಅಂತನಾ? ಹಾಗಲ್ಲ, ಏನೂ ಇಲ್ಲ.
ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನನ್ನ ಯೋಚನೆ ಬೇರೆನೇ ಆಗಿದೆ. ಇನ್ನೇನ್ ಸಿಸ್ಟರ್ ಹಾಗಾದ್ರೆ? ಅಣ್ಣ, ನೀನು ಅವಳ ಮೇಲೆ ಅಧಿಕಾರ ಚಲಾಯಿಸೋದಷ್ಟೇ ನೋಡಿದೆ. ಫಸ್ಟ್ ಟೈಮ್ ನನ್ನ ಮಕ್ಕಳನ್ನ ಬಿಟ್ಟು ಇನ್ನೊಬ್ಬರಿಗೋಸ್ಕರ ಧ್ವನಿ ಎತ್ತದನ್ನ ನೋಡಿದೆ. ಇದರ ಅರ್ಥ ಏನ್ ಗೊತ್ತಾನ? ಅವನ ಮನಸ್ಸಲ್ಲಿ ಅವಳಿಗೆ ಜಾಗ ಸಿಕ್ಕಿದೆ ಅಂತ. ನನಗೆ ಯಾಕೋ ಅನ್ನಿಸ್ತಾ ಇದೆ, ಮನೆಗ್ ಬಂದವಳು ಅವನ್ ಮನ್ಸಿಗೂ ಎಂಟ್ರಿ ಕೊಡ್ತಿದ್ದಾಳೆ ಅಂತ. ಅಯ್ಯೋ ದೇವ್ರೆ, ನಿನಗೂ ಹಾಗನ್ನಿಸ್ತಾ ಇದೆಯಾ? ಇದ್ರೂ ಇರ್ಬೋದು. ಉಪ್ಪು ಖಾರ ತಿಂದ ಬಾಡಿ ಹೇಳಕ್ಕಾಗಲ್ಲ. ಆ ಆನಂದ್ ನಮ್ಗೆ ತಲೆನೋವಾಗ್ತಾನೆ ಅಂತ ಅನ್ಕೊಂಡಿದ್ದೆ. ಅವನನ್ನ ಎಲಿಮಿನೇಟ್ ಮಾಡಾಯ್ತು. ಮತ್ತೀಗ ಇವಳು ಯಾಕೋ ನಮ್ಗೆ ಅಪಾಯ ತರ್ತಾಳೆ ಅಂತ ನನ್ಗನ್ನಿಸ್ತಾ ಇದೆ. ತರೋ ತರ ಅಲ್ಲಮ್ಮ, ಒಂದಕ್ಕೊಂದಿನ ಅಪಾಯ ತಂದೆ ತರ್ತಾಳೆ. ಆದಷ್ಟು ಬೇಗ ಈ ಟೀಚರ್ಗೆ ನಾವು ಒಂದು ಸ್ಪೆಷಲ್ ಕ್ಲಾಸ್ ತಗೋಬೇಕು. ಇಲ್ಲ ಅಂದ್ರೆ ಲೈಫ್ ಲಾಂಗ್ ನಾವೇ ನೆನ್ಪಿಟ್ಕೊಳ್ಳೋಂತ ಪಾಠ ಕಲಿಸ್ಬಿಡ್ತಾಳೆ. ನಿಜ. ಈ ನಡುವೆ ಗೌತಮ್ ನಮ್ಗಿಂತ ಜಾಸ್ತಿ ಅವಳ ಜೊತೆನೆ ಮಾತಾಡ್ತಿದ್ದಾನೆ. ಇದು ನಮ್ಮ ಪಾಲಿಗೆ ಒಳ್ಳೆ ಸೈನ್ ಅಂತೂ ಖಂಡಿತ ಅಲ್ಲ. ಇಷ್ಟ ದಿನ ಅವನಿಗೆ ಏನಾದ್ರೂ ಹೇಳ್ಕೋಬೇಕು ಅಂತಂದ್ರೆ ಅವನ ಜೊತೆ ಆನಂದ್ ಇರ್ತಿದ್ದ. ಈಗ ಅವನ ಜಾಗದಲ್ಲಿ ಈ ಭೂಮಿಕಾ ಬಂದು ಕೂರೋದಕ್ಕೆ ನಾವು ಬಿಡಬಾರ್ದು. ಹೌದು ಸಿಸ್ಟರ್, ಗೌತಮ್ ಯಾರ ಜೊತೆಗೂ ಬೆರಿಬಾರ್ದು, ಯಾರ ಜೊತೆಗೂ ಸೇರ್ಬಾರ್ದು, ಅವ್ನು ಯಾರ ಜೊತೆಗೂ ಟೀಮ್ ಅಪ್ ಆಗ್ಬಾರ್ದು. ಕೊನೆವರೆಗೂ ಅವನು ಒಂಟಿಯಾಗಿರ್ಬೇಕು. ನೋವು ಹೇಳ್ಕೊಳಕ್ಕೂ ಕಷ್ಟ ಹೇಳ್ಕೊಳಕ್ಕೂ ಯಾರು ಇರಬಾರ್ದು. ಇದೆಲ್ಲ ಸರಿ, ಇದಕ್ಕೇನ್ ಮಾಡ್ಬೇಕು ಅಂತಿದ್ಯಾ? ವಾಟ್ ಇಸ್ ಯುವರ್ ನೆಕ್ಸ್ಟ್ ಪ್ಲಾನ್? ಸದ್ಯದಲ್ಲೇ ಹೇಳ್ತೀನಿ. ಸಿಸ್ಟರ್ ಸಿಸ್ಟರ್ ಹಳೆಮಯ್ಯ, ನನ್ನ ಸಿಸ್ಟರ್ ಏನೋ ದೊಡ್ಡ ಪ್ಲಾನೇ ಮಾಡ್ತಿದ್ದಾಳೆ. ಅಣುಬಾಂಬ್ ಏನಾದ್ರೂ ಹಾಕ್ತಾಳ? ಮಾಮ್, ಯಾರು ಯಾರಿಗೆ ಎಲ್ಲಾದ್ರೂ ಯಾವ ಬಾಂಬ್ ಆದ್ರೂ ಹಾಕೊಳ್ಳಿ, ಬಟ್ ನನ್ನ ದಾರಿಗೆ ಯಾರು ಅಡ್ಡ ಬರಬಾರ್ದು. ನನ್ನೆಲ್ಲ ಇನ್ನು ಕ್ಲಿಯರ್ ಆಗಿದ್ರೆ ನಂಗೆ ಅಷ್ಟೇ ಸಾಕು. ಕಿಲಾಡಿ ಕಣ ನೀನು ಹಳೆಮಯ್ಯ. ನಾಳೆ ಏನಾದ್ರೂ ಯುದ್ಧ ಶುರುವಾದ್ರೆ ನಾನು ನೀನು ಗನ್ ಹಿಡ್ಕೊಂಡು ಅಮ್ಮನ ಪರನೇ ಹೋರಾಡಬೇಕು. ಯಾಕೆಂದ್ರೆ ನಾವೆಲ್ಲ ಮಿತ್ರ ರಾಷ್ಟ್ರಗಳು ಕಣೋ. ಕಿಲಾಡಿ ಮಾವ, ನಾಳೆ ಯುದ್ಧ ಶುರು ಆದ್ರೆ ಸೈಲೆಂಟ್ ಆಗಿ ಗನ್ನನ್ನ ನನ್ನ ಕೈ ಕೊಟ್ಟು ನೀನೋಗಿ ಬಂಕರ್ ಅಲ್ಲಿ ಕೂತ್ಕೋತೀಯ. ಅದ್ ನನಗ್ ಚೆನ್ನಾಗ್ ಗೊತ್ತು. ಬಟ್ ಆದ್ರೂ ಕುಚಿಕು ಅಲ್ವಾ, ಏನ್ ಮಾಡಕ್ಕಾಗತ್ತೆ. ಐ ಲವ್ ಯು ಲವ್. ನೀವು ಅವ್ರನ್ನ ಮಿಸ್ ಮಾಡ್ಕೋತಿರೋ ಹಾಗೆ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಿರ್ಬೋದಲ್ವಾ? ಯಾರನ್ನಾದ್ರೂ ವಿಚಾರಿಸಿದಿರಾ? ನಾನು ಯಾಕೆ ವಿಚಾರಿಸ್ಲಿ? ಅವನಿಗೆ ದುಡ್ಡಿನ ಅವಶ್ಯಕತೆ ಇತ್ತಂತೆ, EMI ಕಟ್ತಾ ಇದ್ದಂತೆ, ಸಾಲ ಮಾಡ್ಕೊಂಡಿತ್ತಂತೆ. ನನ್ನ ಹತ್ರ ಒಂದು ಮಾತು ಹೇಳ್ಕೊಳ್ಬಾರ್ದಾಗಿತ್ತ? ಅಷ್ಟು ದೂರದವನಾಗ್ಬಿಟ್ಟ ನಾನು. ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ದೆ ಇರೋದಕ್ಕೆ ಏನಾದ್ರೂ ಕಾರಣ ಇರ್ಬೋದಲ್ವಾ? ಏನ್ ಕಾರಣ ಇರುತ್ತೆ? ನಾನು ಅವನ ಹತ್ರ ಎಲ್ಲಾನು ಹೇಳ್ಕೊಂಡಿದ್ದೀನಿ. ನನ್ನ ವಿಚಾರ, ನಿಮ್ ವಿಚಾರ, ಮನೆ ವಿಚಾರ, ಆಫೀಸ್ ವಿಚಾರ ಯಾವ್ದನ್ನು ಮುಚ್ಚಿಟ್ಟಿಲ್ಲ. ಅವ್ನಿಗೆ ಹೇಳ್ಕೊಳಕ್ ಏನ್ ಪ್ರಾಬ್ಲಮ್? ಅದು ಅವ್ರಿಗೆ ನಿಮ್ಮ ಮೇಲಿರೋ ಗೌರವ ಇರಬಹುದು. ಯಾವುದೇ ಪ್ರಾಬ್ಲಮ್ ಹೇಳಿದ್ರು ನೀವು ಸಾಲ್ವ್ ಮಾಡ್ತೀರಾ ಅಂತ ಗೊತ್ತು. ಆ ಸ್ವಾಭಿಮಾನದಿಂದಾನೇ ಹೇಳ್ದೇ ಇರ್ಬೋದಲ್ವಾ? ನನ್ನಿಂದ ನನ್ನ ಗೆಳೆಯನ್ಗೆ ಯಾಕೆ ಪ್ರಾಬ್ಲಮು, ನನ್ನ ಪ್ರಾಬ್ಲಮ್ಸ್ನ ಯಾಕೆ ನನ್ನ ಗೆಳೆಯನ ಮೇಲೆ ಹೇರ್ಬೇಕು ಅಂತ ಅನ್ಕೊಂಡಿರ್ಬೋದಲ್ವಾ? ಇದಕ್ಕೆಲ್ಲ ಏನ್ ಹೇಳ್ಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅಪರ್ಣನಾದ್ರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ, ಅವಳು ಮುಚ್ಚಿಟ್ಟಿದ್ದಾಳೆ. ನೀವು ಹೇಳಿದಾಗೆ ನನಗೆ ಗೌರವ ಕೊಡ್ತಾ ಇದ್ದಾನೆ ಅಂತ ಹೆಮ್ಮೆ ಪಟ್ಕೋಬೇಕಾ, ಅಥವಾ ಹತ್ತಿರದವನು ಅಂತ ಕನ್ಸಿಡರೇ ಮಾಡದೆ ಮುಚ್ಚಿಟ್ಟಲ್ಲ ಅಂತ ಬೇಜಾರು ಮಾಡ್ಕೋಬೇಕಾ? ಒಂದು ಅರ್ಥ ಆಗ್ತಾ ಇಲ್ಲ. ಎಲ್ಲದಕ್ಕೂ ಆನಂದ ಉತ್ತರ ಹೇಳಿ. ಆನಂದ್, ನಾವು ಮದ್ವೆ ಆದಾಗಿಂದ ಒಂದಿನ ಕೂಡ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡಕ್ಕಾಗಿಲ್ಲ. ಆದ್ರೆ ಇವತ್ತು ಇಡೀ ದಿನ ಮನೆಯಲ್ಲಿ ನಮ್ ಜೊತೆಲೇ ಇದೆಯಾ?
ಹೇಗನ್ನಿಸ್ತಿದೆ? ಏನು ಅಂತ ಹೇಳಿ ಅಪರ್ಣ, ಸದ್ಯಕ್ಕೆ ನಾನು ಯಾವ ಪೊಸಿಷನ್ ಅಲ್ಲಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಯಾವುದ್ರ ಬಗ್ಗೆನೂ ಇಂಟ್ರೆಸ್ಟೇ ಇಲ್ಲ, ಥರ ನ್ಯೂಟ್ರಲ್ ಆಗ್ಬಿಟ್ಟಿದ್ದೀನಿ. ಓಕೆ, ನಂಗೆ ಅರ್ಥ ಆಗುತ್ತೆ ಬಿಡು. ನೀನ್ ಬಿಸಿ ಅಂತಿದ್ದಾಗ ನೀನ್ ನಮ್ ಜೊತೆ ಇರೋದೇ ಇಲ್ಲ, ನಮಗ್ ಟೈಮೇ ಕೊಡಲ್ಲ ಅಂತ ಅನ್ನಿಸ್ತಿತ್ತು. ಆದ್ರೆ ಈಗ ನೀನ್ ನಮ್ ಜೊತೆಲೆ ಮನೆಯಲ್ಲೇ ಇದೀಯ. ಇವನೇನು ಮನೇಲೇ ಇದ್ದಾನೆ. ಹೀಗೆ ಮನೇಲೇ ಇದ್ರೆ ನಮ್ ಮುಂದಿನ ಲೈಫ್ ಹೆಂಗಪ್ಪ ಅಂತ ನೆನ್ಸ್ಕೊಂಡ್ರೆ ನನಗ್ ಭಯನೇ ಆಗುತ್ತೆ. ಹಾಗೆ ಅಪರ್ಣ, ನಮ್ಮ ಹತ್ರ ಎಲ್ಲ ಇದ್ರೂ ಚಿಂತೆ ಮಾಡೋಕ್ಕೋಸ್ಕರನೇ, ಯೋಚನೆ ಮಾಡೋಕ್ಕೋಸ್ಕರನೇ ಕಾರಣಗಳನ್ನ ಹುಡುಕ್ತಾನೆ ಇರ್ತೀವಿ. ನಮ್ದು ಮುಗಿಯೋದೇ ಇಲ್ಲ ಬಿಡು. ಈಗ ಆಗ್ತಿರೋದೆಲ್ಲ ನೋಡ್ತಿದ್ರೆ US ಕಂಪ್ನಿಗೆ ನಿಂಗೆ CEO ಆಫರ್ ಬಂದಿತ್ತಲ್ಲ, ಅದನ್ನಾದ್ರೂ ಒಪ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸ್ತಿದೆ. ಆಗಲ್ಲ ಅಪರ್ಣ, ಗೌತಮ್ಗಿಂತ ಬೇರೆ ಯಾವುದು ದೊಡ್ಡದಲ್ಲ. ಈ ವಿಷಯದಲ್ಲಿ ನನಗೇನು ರಿಗ್ರೆಟ್ ಇಲ್ಲ. ಹೇಳು ಅನೋಗಿದೆ, ಏನು ಹೇಳು? ನ್ಯೂಸ್ ಚಾನಲ್ ಅಲ್ಲಿ ಏನೇನು ಬರ್ತಾರೆ ಕಣೋ, ನೋಡು. ಓಕೆ, ನೋಡ್ತೀನಿ. ಯಾರ ಆನಂದ್? ಕೊಲಿಗ್ ಫೋನ್ ಮಾಡಿದ್ರು, ನಾನು ನ್ಯೂಸ್ ಚಾನೆಲ್ ಆನ್ ಮಾಡ್ಬೇಕು. ಖ್ಯಾತ ಉದ್ಯಮಿ ಗೌತಮ್ ದಿವಾನ್ ಅವರ ಮನೆಯಲ್ಲಿ ಮಹಾರಾಜರು ದಿವಾನ್ ವಂಶಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದ 100 ವರ್ಷ ಹಳೆಯದಾಗಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಅಪರೂಪದ ಚಿನ್ನದ ಹಾರ ಕಾಣೆಯಾಗಿದೆ. ಪಾರ್ಟಿಯಲ್ಲಿ ಭಾಗವಹಿಸಿದ್ದ ಎಲ್ಲರ ಮೇಲೂ ಅನುಮಾನವಿದ್ದು ಸದ್ಯ ವಿಚಾರಣೆ ನಡೆಯುತ್ತಿದೆ. ಬಲ್ಲ ಮೂಲಗಳ ಪ್ರಕಾರ ಗೌತಮ್ ದಿವಾನ್ ಅವರ ಆಪ್ತ ವಲಯದಲ್ಲೇ ಯಾರೋ ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಇನ್ನು ಆ ಕಾರಣಕ್ಕೇನೆ ಗೌತಮ್ ದಿವಾನ್ ಅವರು ಯಾರ ಮೇಲೂ ಅಧಿಕೃತವಾಗಿ ಕಾನೂನಿನ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಹಾಗಾದ್ರೆ ಯಾರು ಆ ವ್ಯಕ್ತಿ? ಅನುಮಾನದ ಕಣ್ಣು ಇರೋದಾದ್ರೂ ಯಾರು? ಈ ಹಾರದ ಹಿಂದಿರೋ ಅಸ್ಲಿ ಕಹಾನಿ ಆದ್ರೂ ಏನು? ಆ ಎಲ್ಲಾ ಮಾಹಿತಿಯನ್ನ ಸದ್ಯದಲ್ಲೇ ನಾವು ಬ್ರೇಕ್ ಮಾಡ್ತೀವಿ. ಎಲ್ಲೋ ಹೋಗದೆ ನೋಡ್ತಾ ಇರಿ, ಸ್ಟೇ ಟ್ಯೂನ್. ಅಮ್ಮ 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 ಬಾ ಇಲ್ಲಿ. ಏನೇದು? ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಸರಿ ಸರಿ ಸರಿ, ಯಪ್ಪ ತಲೆ ತಿರುಗ್ಬಿಡ್ತು ಕಣೆ, ಉಸಿರು ಕಟ್ಟಂಗ ಆಗೋಯ್ತು. ಅಮ್ಮ ಗೆಸ್ ವಾಟ್? ಏನ್ ಹೇಳು? ನಾನೊಂದು ಶೂಟಿಂಗ್ ಸೆಲೆಕ್ಟ್ ಆಗಿದ್ದೀನಿ. ಐಸ್ ಕ್ರೀಮ್ ಆಡು, ಫೇಮಸ್ ಬ್ರ್ಯಾಂಡು. ಅಮ್ಮ, ಆ ಬ್ರ್ಯಾಂಡ್ ತರನೇ ನಾನು ಫೇಮಸ್ ಆಗೋಗ್ತೀನಿ. ಜಸ್ಟ್ ಇಮ್ಯಾಜಿನ್ ಆ ಫೀಲ್ ಹೆಂಗಿರುತ್ತಲ್ವಾ? ಆಗ್ಲಿ ಕಂದ, ಎಲ್ಲ ಒಳ್ಳೇದಾಗ್ಲಿ. ಅಮ್ಮ, ಏನಮ್ಮ ಇದು? ನಿನ್ ಫೇಸ್ ಅಲ್ಲಿ ಎಕ್ಸೈಟ್ಮೆಂಟೇ ಇಲ್ಲ. ಯಾಕೆ? ನಾನು ಹೇಳಿದ್ ನಿನಗೆ ಖುಷಿ ಆಗ್ಲಿಲ್ವಾ? ಏನಪ್ಪ ಹಿಂಗ್ ಹೇಳ್ತಾ ಇದ್ಯಾ? ಮಕ್ಳಿಗೆ ಒಳ್ಳೇದಾಗ್ತಾ ಇದೆ ಅಂದ್ರೆ ಅಮ್ಮಂದ್ರ ಖುಷಿ ಇಲ್ದೇ ಇರತ್ತಾ? ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳದ್ನಲ್ಲ, ಅದಕ್ಕಿಂತ ಜಾಸ್ತಿ ಇನ್ನೇನ್ ಹೇಳಿ ಪುಟ್ಟೆ? ಅಮ್ಮ, ಯಾಕಮ್ಮ ಈ ತರ ಆಗಿದ್ಯಾ? ಯಾವ ತರಾನೇ? ನೀನ್ ಮುಂಚಿನ ತರ ಇಲ್ಲ ಅಮ್ಮ. ಮೊದ್ಲೆಲ್ಲ ನನಗ್ ಸಣ್ಣ ಅವಕಾಶ ಸಿಕ್ಕಿದ್ರು ಸಾಕು, ಅದನ್ನೇ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೆ, ಎಲ್ಲಾ ಕಡೆ ಹೇಳ್ಕೊಂಡ್ ತಿರುಗಾಡ್ತಾ ಇದ್ದೆ. ಬಟ್ ಇವಾಗ ನಿನಗ್ ನನ್ ಬಗ್ಗೆ ಸ್ವಲ್ಪನೂ ಕೇರೇ ಇಲ್ಲ. ಅದಕ್ಕೆ ಬಂದ್ಮೇಲೆ ನನ್ ಮೇಲೆ ನಿನಗೆ ಇಂಪಾರ್ಟೆನ್ಸ್ ಕಮ್ಮಿ ಆಗ್ತಾ ಇದೆ. ಯಾಕಮ್ಮ ಹೀಗ್ ಮಾಡ್ತಾ ಇದ್ಯಾ? ಶ್ರೀಮಂತ್ರ ಮನೆ ಸೊಸೆ ಸಿಕ್ಕದ್ಮೇಲೆ ನಿನಗ್ ನಾವೆಲ್ಲ ಕಾಣಿಸ್ತಾನೆ ಇಲ್ಲ ಅಲ್ವಾ? ಅಪ್ಪಿ, ನೀನು ನಿಮ್ಮ ಅಪ್ಪನ ತರ ಮಾತಾಡ್ಬೇಡ. ಸುಮ್ನೆ ಇಲ್ದೇ ಇರೋದನ್ನೆಲ್ಲ ಊಹಿಸ್ಕೊಂಡು ಏನೇನೋ ಮಾತಾಡ್ಬೇಡ, ಸುಮ್ನೆ ಇರು. ಇಲ್ಲ, ನೀನ್ ನನಗ್ ಸಮಾಧಾನ ಮಾಡೋದಕ್ಕೋಸ್ಕರ ಹೇಳ್ತಾ ಇದೀಯ. ನನಗ್ ತುಂಬಾ ಬೇಜಾರಾಗ್ತಾ ಇದೆ. ಅಪ್ಪಿ, ಕಂದ ಇಷ್ಟ ಚಿಕ್ಕ ವಿಷಯಕ್ಕೆ ಯಾರಾದ್ರೂ ಕಣ್ಣೀರಿಡ್ತಾರ? ಅರೆ ಕಂದ, ನಿನ್ನ ಅಚೀವ್ಮೆಂಟ್ಸ್ಗೆ ನನ್ಗೆ ಯಾವಾಗ್ಲೂ ಖುಷಿನೂ ಇರುತ್ತೆ, ಸಪೋರ್ಟು ಇರುತ್ತೆ. ಓ, ಆದ್ರೆ ಈಗ ಸ್ವಲ್ಪ ಪರಿಸ್ಥಿತಿ ಬದಲಾಗಿದೆ. ಮೊದ್ಲಾದ್ರೆ ನಿನ್ ಭೂಮಿ ಅಕ್ಕ ನನ್ ಮನೆ ಕೆಲ್ಸದಲ್ಲೆಲ್ಲ ಹೆಲ್ಪ್ ಮಾಡೋಳು, ಅಡ್ಗೆ ಮಾಡಿಟ್ಟು ಹೊರಟೋಗೋಳು. ಈಗ ಎಲ್ಲ ನಾನೊಬ್ಳೆ ಮಾಡ್ಬೇಕು. ಹಾಗಾಗಿ ನಿನ್ ಮೇಲೆ ಸ್ವಲ್ಪ ಗಮನ ಕಮ್ಮಿ ಆಗಿದೆ ಅಷ್ಟೇ. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಓಕೆ, ನಿನ್ ಹತ್ರ ಮಾತಾಡ್ತಾ ನಿಂತು ಬಿಟ್ರೆ ಮಧ್ಯಾಹ್ನ ಎಲ್ಲರಿಗೂ ಉಪವಾಸ. ನಾನು ಅಡ್ಗೆ ಕೆಲಸ ಅಲ್ಲೇ ಮಾಡ್ಕೋತೀನಿ. ಓಕೆ, ಅಡ್ಗೆ ಮಾಡ್ಬೇಕು. ಅಕ್ಕ, ಈ ಟೈಮಲ್ಲಿ ನೀನ್ ಇರ್ಬೇಕಾಗಿತ್ತು ಕಣೆ. ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ.
ಮಾಡ್ತಿದ್ದಾರೆ ಇಲ್ಲಿ? ನನಗೇನಂತೆ? ಅದು ಅದು ಹಾರಾದ ಬ್ಯಾಗ್ ಅಲ್ವಾ? ಹಾರ ಇವ್ರ ಹತ್ರ ಇದೆಯಾ? ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಇದೇ ಹಾರ ಅಂದ್ರೆ ಹಾರನ ಇವರೇ ಕದ್ದು ಇಲ್ಲಿ ಮುಚ್ಚಿಟ್ಟಿದ್ದಾರೆ. ಅಬ್ಬಾ ಹಾರ ಸೇಫ್ ಆಗಿದೆ, ನಾವು ಕೂಲ್ ಆಗಿದೆ. ಭೂಮಿಕಾ, ಆನಂದ್ ಫೋನ್ ಮಾಡಿದ್ದಾನೆ. ಮಾತಾಡಿ. ಹಲೋ, ಹೇಳ. ಇಷ್ಟು ವರ್ಷದಲ್ಲಿ ಒಂದು ಇಡೀ ದಿನ ನನ್ನ ಗೆಳೆಯನ ಜೊತೆ ಮಾತಾಡದೆ ಇದ್ದಿದ್ದೇ ಇಲ್ಲ. ನಮ್ಮಿಬ್ಬರಿಗೂ ಒಂಥರ ಬಿಗುಮಾನ. ಈಗ ಅಡ್ಡ ಬರ್ತಾ ಇದೆ. ನಮ್ಮ ಮಧ್ಯ ಕೋಪ, ಬೇಜಾರು ಏನೇ ಇದ್ರು ಸರಿ ಮಾತಾಡೇ ಆಡ್ತಿದ್ವಿ. ಚಿಕ್ಕೋರಿದ್ದಾಗ ಎಲ್ಲ ಮರೆತು ಎಲ್ರ ಜೊತೆಗೂ ಒಂದಾಗ್ಬಿಡ್ತೀವಿ. ಅದೇ ಬೆಳೀತಾ ಬೆಳೀತಾ ಆ ಮುಗ್ಧತೆನೆ ಕಳ್ಕೊಂಡ್ಬಿಡ್ತೀವಿ. ಮುಗ್ಧತೆ ಕಳೆದು ಹೋಗಿ ಈಗೋ ಸ್ಟಾರ್ಟ್ ಆಗಿರುತ್ತೆ. ನಮಸ್ಕಾರ ದೊಡ್ಡ ಮನುಷ್ಯರಿಗೆ. ಏನಪ್ಪ ದಡಿಯೋ ತುಂಬ ಆಲೂಗಡ್ಡೆ ಮೂಟೆ ನನ್ನ ಮಗನೇ. ಯಾಕೋ ಏನೋ ಮಾತಾಡ್ತಾ ಇದೀಯಾ? ಏನ್ ಮಾತಾಡೋದ? ಎದುರಿಗೆ ಸಿಕ್ಕಿದ್ರೆ ಕಥನೆ ಬೇರೆ ಇರ್ತಾ ಇತ್ತು. ಏನಪ್ಪ ದೊಡ್ಡ ಮನುಷ್ಯ, ಒಂದು ಫೋನು ಇಲ್ಲ, ಮೆಸೇಜು ಇಲ್ಲ, ಕೊನೆಗೂ ನಾನೇ ಮಾಡ್ಬೇಕಾಯ್ತಲ್ಲಪ್ಪ. ದಯವಿಟ್ಟು ಎಲ್ರು ನನ್ನ ಕ್ಷಮಿಸ್ಬಿಡಿ. ಜಯದೇವ್, ಸಾರಿ ಜಯ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನ್ ತಪ್ಪು ಮಾಡಿ ಅದನ್ನ ನಿನ್ ಮೇಲೆ ಹಾಕಕ್ ನೋಡಿದೆ. ಪ್ಲೀಸ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಜೈ. ಅಮ್ಮ, ಇದರಲ್ಲಿ ಜಯದೇವ್ದೇನು ತಪ್ಪಿಲ್ಲಮ್ಮ, ತಪ್ಪೆಲ್ಲ ನಂದೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಅಮ್ಮ, ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ತಪ್ಪಾಗೋಯ್ತು. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ಗೆಳೆಯ, ನನ್ನ ಪಾಪಿ ಕಣೋ. ಏನಾಗ್ತಾ ಇದೆ ಇಲ್ಲಿ? ಎಲ್ಲ ಸರಿ ಇತ್ತಲ್ಲ, ಏನ್ ಮಿಸ್ ಹೊಡಿತಪ್ಪ? ಕ್ಷಮಿಸಕ್ಕಾಗದೇ ಇರೋಂಥ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ನಾನು. ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಕಣೋ. ತೀರ್ಸಕ್ಕೋಸ್ಕರ ಈ ತಪ್ಪು ಮಾಡ್ಬಿಟ್ಟೆ. ನಾನ್ ತಪ್ಪು ಮಾಡಿ ನಿಮ್ ಮನೆಯವ್ರ ಮೇಲೆ ಅನುಮಾನ ಪಡೋ ತರ ಮಾಡ್ಬಿಟ್ಟೆ ಕಣೋ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಂಬಿಕೆ ದ್ರೋಹ ಮಾಡ್ಬಿಟ್ಟಿದ್ದೀನಿ ನಾನು. ಎರಡು ದಿನ ಟೈಮ್ ಕೊಡ್ತೀನಿ. ಸ್ನೇಹ ಉಳಿಸ್ಕೋಬೇಕು ಅಂದ್ರೆ ತಂದ್ಕೊಡು ಅಂತ ಹೇಳ್ದಲ್ಲ, ದೇಹಕ್ಕೋಸ್ಕರ ತಂದ್ಕೊಟ್ಬಿಟ್ಟೆ ಕಣೋ. ಎಲ್ಲ ಆದ್ಮೇಲೆ ನಿನಗೆ ಮುಖ ತೋರಿಸೋ ಯೋಗ್ಯತೆ ನನಗಿಲ್ಲ ಕಣೋ. ನಾನು ಹೋಗ್ತೀನಿ. ಆನಂದ ಇರು. ಗುಂಡು, ಮನುಷ್ಯ ಅಂದಮೇಲೆ ತಪ್ಪು ಮಾಡೋದು ಸಹಜಪ್ಪ. ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸಿ ಅಂತ ಆನಂದ್ ಎಲ್ಲರ ಹತ್ರನೂ ಕೇಳ್ಕೊತಾ ಇದ್ದಾನೆ. ನೋಡು, ತಪ್ಪು ಮಾಡಿದ್ದೀನಿ ಕ್ಷಮಿಸಿ ಅಂತ ಕೇಳೋರ್ಗಿಂತ ಕ್ಷಮಿಸೋದು ದೊಡ್ಡ ಗುಣನಪ್ಪ. ಏನೋ ಕೆಟ್ಟಗಳಿಗೆ ನಡೆದು ಹೋಗ್ಬಿಟ್ಟಿದೆ. ಇನ್ನೊಂದು ಅವಕಾಶ ಕೊಡು ಅವ್ನಿಗೆ, ಕ್ಷಮಿಸ್ಬಿಡು. ಚಿಕ್ಕ ವಯಸ್ಸಿಂದ ನೋಡ್ಕೊತಾನೆ ಬಂದಿದ್ದೀನಿ. ಆನಂದ ಯಾವತ್ತೂ ತಪ್ಪು ಮಾಡಿದವನೇ ಅಲ್ಲ. ಇಲ್ಲ ಅಜ್ಜಿ, ಕ್ಷಮೆಗೆ ನನ್ನ ಅರ್ಹ ಅಲ್ಲ. ನಾನು ಬದುಕಿರ್ಲೇಬಾರ್ದು. ಏಯ್, ನಿಂತ್ಕೊಳ್ಳ. ಮುಚ್ಚ ಬಾಯಿ.
ನೀನ್ ಸತ್ತೋಗ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡ್ತಾ? ನಿನ್ನ ಬಿಟ್ಟು ಅವನ್ ಬದುಕ್ತಾನೆ ಅನ್ಕೊಂಡಿದ್ಯಾ? ಆ ಗೆಳೆತನ ಉಳಿಸ್ಕೋಬೇಕು ಅಂತ ತಾನೆ ನೀನ್ ಅದನ್ನ ವಾಪಸ್ ತಗೊಂಬಂದ್ ಕೊಟ್ಟಿರೋದು. ಅಂದ್ಮೇಲೆ ಇಬ್ರು ಚೆನ್ನಾಗಿ ಬದುಕಿ ಬಾಳ್ಬೇಕಪ್ಪ. ಗುಂಡು, ನಿನಗೆಲ್ಲಿಂದ ಬಂತು ಇಂತ ಚೀಪ್ ಬುದ್ಧಿ? ನಿನಗೇನು ಕಡಿಮೆ ಮಾಡಿದ್ವಿ? ಯಾಕೋ ಕಳ್ತನ ಮಾಡಕ್ ಹೋದೆ? ನಿನಗೇನೇ ಬೇಕಿದ್ರು ನಿಮ್ಮ ಅಣ್ಣನ ಒಂದ್ ಮಾತು ಕೇಳಿದ್ರೆ ಅವ್ನ್ ತಂದು ಕೊಡ್ತಿದ್ನಲ್ಲೋ. ಅವನು ನಿಮ್ಮನ್ನ ಹೇಗ್ ಬೆಳೆಸಿದಾನೆ, ಯಾವುದಕ್ಕೂ ಕೊರತೆ ಮಾಡಿಲ್ಲ ಕಣೋ. ನೀನ್ ಕಣ್ಣಲ್ಲಿ ತೋರಿಸಿದ್ದು ಅವನು ತಲೆ ಮೇಲೆ ಹೊತ್ಕೊಂಡ್ ಮಾಡಿದಾನೆ. ಸ್ವಂತ ತಂದೆಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾನೆ. ಇಂಥವ್ನ ನಿನ್ನ ಅಣ್ಣನ ಕೊಡಿಯೋದಕ್ಕೆ ನೀನ್ ಪುಣ್ಯ ಮಾಡಿರ್ಬೇಕು. ಇವನೊಬ್ಬ ಇಲ್ಲ ಅಂತಿದ್ರೆ ನೀನು, ನಾನು, ನಿನ್ನ ಅಕ್ಕ ತಮ್ಮಂದ್ರೆಲ್ಲ ಎಲ್ಲಿರ್ತಿದ್ವಿ ಗೊತ್ತಾ? ಇವನು ನಿಮಗೆ ಎಲ್ಲ ಕೊಟ್ಟಿದ್ದಾನೆ. ಇಡೀ ಜೀವನ ನಿಮ್ಗೋಸ್ಕರ ಸೌಸಿದ್ದಾನೆ. ಇವನ್ ಏನು ಅಂತ ನಿನಗ ಅರ್ಥ ಆಗದೆ ಇರಬಹುದು. ನಮಗೂ ಇವನಿಗೂ ಸಂಬಂಧ ಇಲ್ಲ ಅಂತ ಒಂದ್ ಮಾತು ಇವನೇನಾದ್ರೂ ಹೇಳಿದಿದ್ರೆ ನಿನಗೂ ನನಗೂ ಎಲ್ರಿಗೂ ಒಂದೊಂದು ಊಟಕ್ಕೆ ಕಷ್ಟ ಪಡ್ಬೇಕಾಗಿತ್ತು. ಅದನ್ನ ಮರಿಬೇಡ. ಇವತ್ತು ನಾವು ಯಾವ ಕಷ್ಟ ಇಲ್ಲದೆ ರಾಜರ ತರ ಬದುಕ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣ ಇವನೇ. ಇವನ್ ಎಲ್ರಿಗೂ ಕೊಟ್ಟು ಭಿಕ್ಷೆ. ಅದು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಇಂಥ ಅಣ್ಣನಿಗೆ ಮೋಸ ಮಾಡ್ಬಿಟ್ಟಿಯಲ್ಲೋ. ತಪ್ಪೆಲ್ಲ ನಂದೆ. ನಾನೇ ತಪ್ಪು ಮಾಡಿದ್ದು. ನಾನ್ ನಿಮಗೆ ಅರ್ಥ ಮಾಡಿಸೋದ್ರಲ್ಲಿ ಎಡವಿದ್ದೀನಿ. ನನಗೆ ನನ್ನ ಮೇಲೆ ಬೇಜಾರಾಗ್ತಿದೆ. ಹೇಳು ಹೇಳು, ನಾನ್ ನಿನ್ನ ಹೀಗ್ ಸಾಕಿದ್ನ? ಇಂಥ ಕೆಟ್ಟ ಬುದ್ಧಿ ಎಲ್ಲ ನಿನ್ನ ಹೇಳ್ಕೊಟ್ಟಿದ್ನ? ಹೇಳು ಹೇಳು. ಅಯ್ಯೋ ದೇವ್ರೆ, ಯಾಕಪ್ಪ ಇಂಥ ಮಗನ ಕೊಟ್ಟೆ ನನಗೆ? ಇವನ್ ಹೆತ್ತಿರೋ ತಪ್ಪಿಗೆ ಇಂಥ ಅವಮಾನ ನೋವು ಬೇಕಿತ್ತ ನನಗೆ? ಮಕ್ಕಳು ಯಾವತ್ತು ಹೆತ್ತವ್ರನ್ನ ಹೆಮ್ಮೆ ಪಡೋ ಹಾಗೆ ಮಾಡ್ಬೇಕು. ಯಾಕಪ್ಪ ಹೆತ್ತೆ ಅನ್ನೋ ತರ ಆಗ್ಬಾರ್ದು ಆಗ್ಬಾರ್ದು. ಯಾವ ತಾಯಿಗೂ ನಿನ್ನಂತ ಮಗ ಸಿಗ್ಬಾರ್ದು. ನನ್ನ ಹೊಟ್ಟೆ ಕೂರ್ಸೋದಕ್ಕೆ ಹುಟ್ಟಿದ್ಯಾ ನೀನು? ನೀ ಸುಮ್ಮನೆ ಹೋಗತ್ತ. ಎಷ್ಟು ಹೇಳಿದ್ರು ಸಾಲದು ಸಾಲದು. ಇವ್ರಿಗೆ ಎಷ್ಟು ಹೇಳಿದ್ರು? ದಯವಿಟ್ಟಿಗೆಲ್ಲ ಮಾತಾಡ್ಬೇಕು. ಏನ್ ಮಾಡ್ಲಿ? ಇವ್ನು ಮಾಡಿರೋ ಕೆಲ್ಸಕ್ಕೆ ಏನಂದ್ರು ಕಡಿಮೆ. ದುಡ್ಡು ಕಾಸು ಯಾವ್ದೋ ಸಿಗ್ಬಾರ್ದು ಇವ್ನಿಗೆ. ಮಾತಾಡ್ಬೇಡ ನೀನು. ಇಷ್ಟು ದಿನ ಯಾರೋ ಮಾಡಿದ್ದನ್ನ ಮಜಾ ಉಡಾಯಿಸಿದ್ದು ಸಾಕು. ಇನ್ಮೇಲೆ ನಿನಗ್ ಬೇಕು ಅಂದ್ರೆ ನೀನು ದುಡ್ಕೊಂಡು ತಿನ್ನು ಅಷ್ಟೇ. ಇಷ್ಟ ಇದ್ರೆ ಈ ಮನೇಲಿ ಇರು, ಇಲ್ಲಾಂದ್ರೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರೋ. ನಿನಗೆ ಈ ಮನೆ ಅಗತ್ಯ ಇದೆ ಹೊರತು ಈ ಮನೆಗೆ ನೀನ್ ಅಗತ್ಯ ಇಲ್ಲ. ಇನ್ನೇನ್ ಹೇಳಿ ಗೌತಮ್? ಇದೇ ಸರಿ. ಇವನ್ ಅಪ್ಪ ತೀರ್ಕೊಂಡಾಗ್ಲು ಇಷ್ಟು ಸಂಕಟ ಆಗ್ಲಿಲ್ಲ, ಅಷ್ಟು ಸಂಕಟ ಆಗ್ತಾ ಇದೆ. ಹೆತ್ತ ತಪ್ಪಿಗೆ ಅನುಭವಿಸ್ಬೇಕು ನಾನು. ಇವನೇನ ಎಷ್ಟೇ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡ್ರು ಅವ್ರ ಕೆಟ್ಟ ಬುದ್ಧಿ ಬಿಡೋದೇ ಇಲ್ಲ. ಇನ್ನು ಏನೇನ್ ನೋಡ್ಬೇಕೋ ಈ ಕಣ್ಣಲ್ಲಿ. ಅಜಯ್,
ಅಪ್ಸೆಟ್ ಆಗ್ಬೇಡ ಕಣೋ. ಸುಮ್ಮನೆ ಇದ್ಬಿಡು ಮಾಮ್. ಮಾಮ್ ಮಾಮ್ ಏನ್ ಮಾಮ್ ಇದೆಲ್ಲ? ಯಾಕೆ ಹೀಗ್ ಮಾಡ್ದೆ? ಚಿಕ್ಕ ವಯಸ್ಸಿಂದ ಒಂದು ಸತಿನೂ ನೀನ್ ಯಾವತ್ತೂ ನನ್ನ ಮೇಲೆ ಕೈ ಮಾಡಿರ್ಲಿಲ್ಲ. ಆದ್ರೆ ಇವತ್ತು ಎಲ್ರ ಮುಂದೆ ನನ್ನ ಇನ್ಸಲ್ಟ್ ಮಾಡ್ದೆ ಅಲ್ಲ. ಯಾಕೆ ಮಾಮ್? ಯಾಕೆ ಇಷ್ಟೆಲ್ಲ ಮಾಡಿದ್ರ ಬದಲು ಒಂದೇ ಸರ್ತಿ ನನ್ನ ಶೂಟ್ ಮಾಡಿ ಸಾಯಿಸ್ಬೋದಿತ್ತಲ್ವಾ? ಅದೇ ಬೆಟರ್ ಇರ್ತಿತ್ತು. ನೋಡಿ ಜೈ, ಸ್ಟಾಪ್ ಇಟ್ ಮಾಮ್. ಹೊಡೆದಾಗೋಯ್ತು, ಹೊಡ್ತಾ ತಿಂದು ಆಯ್ತು. ಈಗ ನೀನ್ ಏನೇ ಹೇಳಕ್ ಬಂದ್ರು ಸತ್ತೋಗ್ ಮುಂದೆ ಶ್ರದ್ಧಾಂಜಲಿ ಆಡ್ದಂಗಿರುತ್ತೆ ಅಷ್ಟೇನೆ. ಬೇರೆ ಏನು ಬದಲಾಗಲ್ಲ. ನನಗೆ ಚೆನ್ನಾಗಿ ಅರ್ಥ ಆಗೋಯ್ತು ಮಾಮ್ಸ್. ನಿಮ್ಮಗಳ ಪಾಲಿಟಿಕ್ಸ್ ಬುದ್ಧಿ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತು. ನಿನಗೆ ಈ ಮನೆಯಲ್ಲಿ ನಿನ್ನ ಸ್ಥಾನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಆಗೋಯ್ತಲ್ವಾ? ಯು ಆರ್ ಜಸ್ಟ್ ವರಿಡ್ ಅಬೌಟ್ ಯುವರ್ ಪೊಸಿಷನ್. ಅದಕ್ಕೆ ಸ್ವಂತ ನಿನ್ನ ಹೆತ್ತ ಮಗನೇ ಕಳ್ಳ ಅನ್ನೋ ರೀತಿ ಮಾಡ್ಬಿಟ್ಟೆ. ನನ್ನನ್ನ ಬಿಟ್ಟು ಹೋಗಿ ಅವನಿಗೆ ಸಪೋರ್ಟ್ ಮಾಡ್ತೀಯ ನೀನು? ಯಾಕೆ ಹೀಗ್ ಮಾಡ್ದೆ? ನನಗಾಗ್ತಿರೋ ಅವಮಾನಕ್ಕೆ ಈಗಲೇ ಶೂಟ್ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅಂತ ಅನಿಸ್ತಿದೆ. ಯಾಕೆ ಬದುಕ್ಬೇಕು? ಒಂದೇ ಒಂದು ಕಾರಣ ಕೂಡ ನಾನು ಇನ್ನೂ ಯಾಕೆ ಬದುಕಿರ್ಬೇಕು? ಸಾಕು ಸುಮ್ಮನೆ. ಏನಾಗಿದೆ ನಿನಗೆ? ಬುದ್ಧಿ ಇಲ್ದೇ ಇರೋ ತರ ಮಾತಾಡ್ತಿದ್ಯಲ್ಲ ನೀನು. ಇಷ್ಟೇನ ನೀನ್ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು? ಅವನ್ ನಿನ್ ಮೇಲೆ ಕೈ ಮಾಡಿರೋದು ನನಗೆ ಇಷ್ಟ ಆಗ್ಲಿಲ್ಲ. ನಿನಗೆ ಏಟ್ ಬಿದ್ದಿರ್ಬೋದು, ಆದ್ರೆ ನಿನಗಿಂತ ಜಾಸ್ತಿ ನೋವಾಗಿರೋದು ನನಗೆ. ಮಾತಾಡಕ್ ಬರತ್ತೆ ಅಂತ ಸುಮ್ನೆ ಏನೇನೋ ಮಾತಾಡ್ಬೇಡ. ಸುಮ್ನೆ ಇರು ಮಾಮ್. ಇವತ್ ನಾನ್ ನಿನ್ ಮೇಲ್ ಕೈ ಮಾಡ್ಲಿಲ್ಲ ಅಂದಿದ್ರೆ ಗೌತಮ್ ಇನ್ನಷ್ಟು ನಿನ್ನ ಹೊಡಿತಾ ಇದ್ದ. ಅವನಿಗೆ ನಿನ್ ಮೇಲೆ ಅಷ್ಟು ಕೋಪ ಇತ್ತು. ಅವನು ಇನ್ನೂ ನಿನ್ನನ್ನು ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಕೆಲಸ ಮಾಡಿದ್ದು. ನೋಡ್ದ ಇವತ್ತು ಯಾರೋ ರೋಡಲ್ಲಿ ಹೋಗೋನ್ಗೋಸ್ಕರ ನನ್ ಮಗನ್ ಮೇಲೆ ನಾನು ಕೈ ಮಾಡಿದ್ನಲ್ಲ, ನನ್ ಸಹಾಯ ತನಕ ಮರೆಯಲ್ಲ. ಈ ನೋವು ಕೊನೆ ತನಕ ಉಳಿದೋಗಿರುತ್ತೆ, ನನ್ ಜೊತೆನೆ ಸಾಯುತ್ತೆ. ನೋಡು, ತಾಯಿ ಮಮತೆ ಅನ್ನೋದು ಇದಕ್ಕೆ ಕಣೋ. ಐ ಆಮ್ ಸೋ ಸಾರಿ. ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಅಂತ ಬರ್ತಿದ್ದೆ, ಅಷ್ಟರಲ್ಲಿ ನೀವು ಟರ್ನ್ ಆದ್ರಿ. ನಾನು ಅದೇ ಟೈಮ್. ಸ್ಟಾಪ್. ಇವಾಗ ನಾನು ಏನ್ ಕೇಳಿದೆ ಅಂತ ಇಷ್ಟೊಂದೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೆ. ನಿಮಗೆ ಕೋಪ ಬರುತ್ತೆ, ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಮೊದಲು ನನ್ನನ್ನ ಟೆರರಿಸ್ಟ್ ತರ ನೋಡೋದು ನಿಲ್ಸಿ. ಸರಿ ಹೋಗುತ್ತೆ. ಏನೋ ಹೇಳಕ್ ಬಂದ್ರಲ್ಲ, ಏನ್ ಹೇಳಿ? ಅಮ್ಮ ಕಾಲ್ ಮಾಡಿದ್ರು ನಿಮ್ ಜೊತೆ ಮಾತಾಡ್ಬೇಕು ಅಂತ. ನೀವ್ ಯಾವಾಗ ಫ್ರೀ ಆಗಿರ್ತೀರಾ ಅಂತ ಕೇಳಿದ್ರು. ನಿಮ್ಮಮ್ಮ ಕಾಲ್ ಮಾಡಿದ್ರ? ಏನಂತ ವಿಷಯ? ದೀಪಾವಳಿ ಹಬ್ಬ ಬರ್ತಿದೆಯಲ್ಲ, ಒಂದೆರಡು ದಿವಸ ಮುಂಚಿತವಾಗಿ ಬನ್ನಿ ಅಂತ ಕರೆಯೋದಿಕ್ಕೆ. ಹಬ್ಬಕ್ಕ ಒಂದೆರಡು ದಿವಸ ಮುಂಚಿತವಾಗ? ಭೂಮಿಕಾ, ನನ್ನ ಬಗ್ಗೆ ನಿಮ್ಗೆ ಎಲ್ಲಾನು ಗೊತ್ತು. ನನಗೆ ಏನ್ ಪ್ರಾಬ್ಲಮ್ಸ್ ಇದೆ, ಏನ್ ಇಶ್ಯೂಸ್ ಇದೆ ಎಲ್ಲಾನು ಗೊತ್ತಿದ್ದು ಒಂದೆರಡು ದಿವಸ ಮುಂಚಿತವಾಗಿ ಬನ್ನಿ ಅಂತ ಹೇಳ್ತಾ ಇದ್ರಲ್ಲ. ಅಲ್ಲ, ಪ್ರಾಬ್ಲಮ್ ಇದೆ ಓಕೆ, ಆದ್ರೆ ಹಬ್ಬಕ್ಕೆ ನೋಡಿ, ನಿಮ್ಗೆ ಇದೆಲ್ಲ ಕ್ಯಾಶುಯಲ್ ನಾರ್ಮಲ್ ಅಂತ ಅನಿಸ್ಬೋದು, ಬಟ್ ನನಗೆ ಹಾಗಲ್ಲ. ನನ್ನ ನೋವು ಸಂಕಟ ಏನು ಅಂತ ನನಗೆ ಗೊತ್ತು. ನೀವೇ ಏನಾದರೂ ಒಂದು ಪ್ಲಾನ್ ಮಾಡಿ ನೆಪ ಹೇಳ್ಬಿಡಿ ಪ್ಲೀಸ್. ನನ್ನ ಇದರಲ್ಲಿ ಇನ್ವಾಲ್ವ್ ಮಾಡಬೇಡಿ. ಅಲ್ಲ, ಹೀಗಂದ್ರೆ ಹೇಗೆ? ಮದ್ವೆ ಆದ್ಮೇಲೆ ಮೊದಲನೇ ದೀಪಾವಳಿ, ಅಳಿಯ ಮನೆಗ್ ಬಂದು ಹಬ್ಬ ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ಬೇಕಂತ ಅವ್ರಿಗೂ ಆಸೆ ಇರುತ್ತಲ್ವಾ? ನೀವೀಗ ಬರಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ನನಗೆ ಅರ್ಥ ಆಗುತ್ತೆ. ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಏನಾದರೂ ಮ್ಯಾನೇಜ್ ಮಾಡಿ. ಗೌತಮ್ ಅವರೇ ಪ್ಲೀಸ್. ಅಮ್ಮ ಪ್ಲೀಸ್ ಅಂತ ಹೇಳಿದ್ನಲ್ಲ.